ತುಲಾರಾಶಿಯವರಿಗೆ ವಾರಾಹಿ ರಹಸ್ಯ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ತುಲಾರಾಶಿಯವರು ತಿಳ್ಕೊಳ್ಬೇಕು ವಾರಾಹಿ ದೇವಿಯ ಆರಾಧನೆಯಿಂದ ತುಲಾರಾಶಿಯವರಿಗೆ ಯಾವ್ಯಾವ ರೀತಿಯಲ್ಲಿ ಒಳ್ಳೆಯದಾಗಲಿದೆ ಅಂತ. ಬಹಳ ಇಂಪಾರ್ಟೆಂಟ್ ವಿಡಿಯೋ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ದಯವಿಟ್ಟು ಈ ವಿಡಿಯೋ ಮುಟ್ಟಿಸಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಪರೂಪದಲ್ಲೆಲ್ಲರೂ ರಿಪ್ಲೈ ಮಾಡಲಿಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇರ್ತಾನೆ. ವಿಡಿಯೋ ಶುರು ಮಾಡೋಣ ಅಲ್ವಾ? ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ತುಲಾರಾಶಿಯವರ ಅಧಿಪತಿ ಶುಕ್ರಗ್ರಹ. ತುಲಾರಾಶಿಗೆ ಅಭಿಮಾನಿ ದೇವರು ಅಮ್ಮನವರು, ದುರ್ಗಾ ಅಂತ ಹೇಳ್ತೀವಿ, ದುರ್ಗಾ. ಸೊ ಈ ತುಲಾರಾಶಿಯವರ ವಿಚಾರ ಹೇಗಿರುತ್ತೆ? ಸ್ವಭಾವ ಸಮತೋಲನ, ತಕ್ಕಡಿ ಅಲ್ವಾ ಗುರುತು ನಿಮಗೆ. ಸಮತೋಲನ, ನ್ಯಾಯ ಬುದ್ಧಿ, ಸ್ನೇಹಪರ ಸ್ವಭಾವ ಇದೆಲ್ಲ ಇರತಕ್ಕಂಥ ತುಲಾರಾಶಿಯವರು. ಹೆಚ್ಚು ನಂಬಿಕೆಯ ಸ್ವಭಾವ ಕೂಡ ನಿಮಗಿರುತ್ತೆ. ಆದರೆ ಕುತಂತ್ರದಿಂದ ನಿಮಗೆ ಬಹಳಷ್ಟು ಕಡೆ ಮೋಸ ಆಗಿರುತ್ತೆ. ತುಲಾರಾಶಿಯವ್ರು ನಂಬಿಬಿಟ್ಟೆ ಸರ್, ಮೋಸ ಹೋದ ಏನು ಮಾಡೋಕ್ಕಾಗುತ್ತೆ ಸರ್, ನಾನು ತುಂಬ ಬುದ್ಧಿವಂತ ಇದ್ದೀನಿ, ನಂಬಿಬಿಟ್ಟೆ ಎಲ್ಲರೂ ಹಂಗಿರಲ್ವಲ್ಲ ಅಂತ ನಂಬ್ಕೊಂಬಿಟ್ಟು ಮೋಸ ಹೋಗ್ಬಿಟ್ಟೆ ಸರ್ ಅಂತ ಹೇಳ್ತಾ ಇರ್ತಾರೆ. ಸೊ ತುಲಾರಾಶಿಯವರು ಈ ಥರ ಮೋಸ ಹೋಗಬಾರದು, ತಮ್ಮನ್ನು ತಾವು ಕಾಪಾಡಿಕೊಳ್ಬೇಕು ಅಂದರೆ ಈ ಒಂದು ವಾರಾಹಿ ಅಮ್ಮನವರ ಆರಾಧನೆ ಬಹಳ ಮುಖ್ಯವಾಗಿರುತ್ತೆ. ನೋಡಿ, ವಿರೋಧಿಗಳ ಕುತಂತ್ರವನ್ನು ಸಹ ನೀವು ವಿಫಲ ಮಾಡಬಹುದಾಗಿರ್ತದೆ. ತುಲಾರಾಶಿಯವರಿಗೆ ಸಾಮಾನ್ಯವಾಗಿ ಎಲ್ಲರ ಜೊತೆಗೆ ಹೊಂದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರೋ ತುಲಾರಾಶಿಯವರು. ಯಾರ ಜೊತೆಗೂ ಜಗಳ ಬೇಡ, ಎಲ್ಲರ ಜೊತೆಗೂ ಚೆನ್ನಾಗಿರೋಣ, ಎಲ್ಲರನ್ನೂ ಚೆನ್ನಾಗಿಟ್ಕೊಳ್ಳೋಣ, ಈ ಥರ ಒಂದು ಇದಿರುತ್ತೆ. ಆದರೆ ತುಲಾರಾಶಿಯವರ ಈ ಪ್ರಯತ್ನ ಇದೆಯಲ್ಲ, ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿರ್ತಕ್ಕಂಥ ಪ್ರಯತ್ನ, ಇದು ಭಾಳಷ್ಟು ಜನಕ್ಕೆ ಸಮಾಧಾನ ಆಗಲ್ಲ. ಸೊ ನೀವು ಎಲ್ಲಿ ಕೆಲಸ ಮಾಡ್ತಿರೋ ಅಲ್ಲಿ ನೋಡೋ ಅವನ್ನೆಲ್ಲ ನೈಸ್ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿ ಇಟ್ಕೊಂಡ್ಬಿಟ್ಟು ಅವನೇ ಎಲ್ಲ ತೆಗೆದುಕೊಳ್ತಾನೆ ಅಂಥೇಳಿ ನಿಮ್ಮ ಜೊತೆಗೆ ಸ್ಪರ್ಧೆಗೆ ಬಿದ್ದುಬಿಡ್ತಾರೆ. ಅವರೆಲ್ಲರೂ ಚೆನ್ನಾಗಿ ಇಟ್ಕೊಳಲ್ಲ, ಬಟ್ ನಿಮ್ಮ ಕೆಲಸಗಳಿಗೆಲ್ಲ ಸ್ಪರ್ಧೆಗೆ ಬಿದ್ದು ನಿಮಗಿನ್ನ ಚೆನ್ನಾಗಿ ಇದು ಮಾಡಬೇಕು ಅಂತ ನೋಡಿ ಸ್ಪರ್ಧೆಗೆ ಬಿದ್ದುಬಿಡ್ತಾರೆ. ಅಂಥ ಸ್ಪರ್ಧೆಯಲ್ಲಿ ನೀವೇ ಗೆಲ್ಲಬೇಕು, ನೀವು ಟಾರ್ಗೆಟ್ ಅಚೀವ್ ಮಾಡಬೇಕು, ನಿಮಗೆಲ್ಲ ಅನುಕೂಲ ಆಗಬೇಕು. ತುಲಾರಾಶಿಯವರಿಗೆ ಉದ್ಯೋಗದಲ್ಲಿ ಅಂತಂದರೆ ನೀವು ವಾರಾಹಿ ಅಮ್ಮನವರ ಆರಾಧನೆ ಮಾಡಬೇಕು. ವ್ಯವಹಾರ ಮಾಡುವಂತಹ ತುಲಾರಾಶಿಯವರು ನೀವೇನು ವ್ಯವಹಾರಗಳು ಮಾಡ್ತೀರಾ, ವ್ಯಾಪಾರ ವ್ಯವಹಾರಗಳಲ್ಲೂ ಸಹ ವಿರೋಧಿಗಳನ್ನು ಶಮನ ಮಾಡಬೇಕು ಅಂತಂದರೆ ನೀವು ಅಂದರೆ ತುಲಾರಾಶಿಯವರು ವಾರಾಹಿ ಅಮ್ಮನವರ ಆರಾಧನೆ ಮಾಡಬೇಕು. ಸಂಬಂಧಗಳನ್ನು ನೋಡಿ ಅಸೂಯೆ ಪಡ್ತಕ್ಕಂಥವರಿಂದ ನೀವು ಕಾಪಾಡಿಕೊಳ್ಳಬೇಕು ನಿಮ್ಮನ್ನು ಅಥವಾ ನಿಮ್ಮ ಸಂಬಂಧಗಳನ್ನು. ಬೇರೆ ಯಾರೋ ಹೊಟ್ಟೆ ಹುರ್ಕೊಂಬಂದು ನಿಮ್ಮ ಸಂಬಂಧಗಳನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಆದರೆ ಅದರಿಂದ ನೀವು ಕಾಪಾಡಿಕೊಳ್ಳಬೇಕು ಅಂತಂದರೂ ಸಹ ವಾರಾಹಿ ಆರಾಧನೆಯನ್ನು ಮಾಡಬೇಕು. ಇನ್ನು ಶತ್ರುಗಳ ಪ್ರಭಾವವನ್ನು ಕಡಿಮೆ ಮಾಡಬೇಕು. ನಿಮ್ಮ ಪ್ರಭಾವ ಜಾಸ್ತಿ ಇರಬೇಕು. ನಿಮ್ಮ ಶತ್ರುಗಳ ಪ್ರಭಾವ ನಿಮ್ಮ ಮೇಲೆ ಇರ್ಬೋದು, ನಿಮ್ಮ ವೃತ್ತಿ ವ್ಯವಹಾರಗಳ ಮೇಲೆ ಆಗಿರ್ಬೋದು. ಕಡಿಮೆ ಆಗಬೇಕು ಅಂತಂದರೆ ಕಡ್ಡಾಯವಾಗಿ ವಾರಾಹಿ ಆರಾಧನೆಯನ್ನು ಮಾಡಬೇಕು. ನಿಮ್ಮ ಹಿಂದೆ ನಡೀತಕ್ಕಂಥ ಕುತಂತ್ರಗಳಿಂದ ನೀವು ಮೆಟ್ಟಿ ನಿಲ್ಲಬೇಕು ತುಲಾರಾಶಿಯವರು ಅಂತಂದರೆ ವಾರಾಹಿ ಅಮ್ಮನವರ ಆರಾಧನೆ ಮಾಡಬೇಕು. ಕಾನೂನು ಮತ್ತು ನ್ಯಾಯಗಳ ವಿಚಾರಗಳಲ್ಲಿ ನಿಮಗೆ ನ್ಯಾಯ ಸಿಗಬೇಕು, ಕಾನೂನಾತ್ಮಕ ವಿಚಾರಗಳಲ್ಲಿ ನಿಮಗೆ ಜಯ ಸಿಗಬೇಕು ಅಂತಂದರೆ ವಾರಾಹಿ ಆರಾಧನೆಯನ್ನು ಮಾಡಬೇಕು. ತುಲಾರಾಶಿಯವರ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಏಕೆಂದರೆ ತುಲಾರಾಶಿಯವರ ಸಂಕೇತ ಏನು? ನಿಮ್ಮ ಗುರುತು ತಕ್ಕಡಿ ಅಲ್ವಾ, ನ್ಯಾಯವೇ ನಿಮ್ಮ ಸಂಕೇತ ಅಲ್ವಾ. ಸೊ ಅಂತಹ ತುಲಾರಾಶಿಯವರಿಗೆ ಕಾನೂನಾತ್ಮಕ ಅಥವಾ ವಿವಾದಗಳಲ್ಲಿ ನೀವು ಸಿಲುಕೊಂಡ್ರೆ ಬಹಳ ಸಮಸ್ಯೆ ಆಗ್ಬಿಡುತ್ತೆ. ಸೊ ಅದರಿಂದ ಕೋರ್ಟ್ ಅಥವಾ ವಿವಾದಗಳಲ್ಲಿ ಜಯದ ಸಾಧ್ಯತೆ ನಿಮಗೆ ವಾರಾಹಿ ಅಮ್ಮನವರಿಂದಲೇ ಸಿಗ್ತಕ್ಕಂಥದ್ದು. ನ್ಯಾಯ ನಿಮ್ಮ ಪರವಾಗಿ ಬರಬೇಕು. ತುಲಾರಾಶಿಯವರು ಬಹಳ ಮುಖ್ಯವಾಗಿ ವಾರಾಹಿ ಆರಾಧನೆಯನ್ನು ಮಾಡಬೇಕು. ಆರ್ಥಿಕ ಸ್ಥಿರತೆ, ವ್ಯವಹಾರಗಳಲ್ಲಿ ಪ್ರಗತಿ, ಇದನ್ನು ತುಲಾರಾಶಿಯವರಿಗೆ ಕೊಡ್ತಕ್ಕಂಥದ್ದೇ ವಾರಾಹಿ ಅಮ್ಮನವರು. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಶುಕ್ರನ ಪ್ರಭಾವದಿಂದ ತುಲಾರಾಶಿಯವರಿಗೆ ವ್ಯಾಪಾರ ವ್ಯವಹಾರ, ಕಲೆ ಅಥವಾ ಹಣಕಾಸು ಕ್ಷೇತ್ರದಲ್ಲೇ ಸಂಬಂಧಪಟ್ಟ ಕ್ಷೇತ್ರದಲ್ಲೇ ನೀವು ಇರ್ತೀರ. ವಾರಾಹಿ ದೇವಿ ಕೃಪೆಯಿಂದ, ವಾರಾಹಿ ದೇವಿ ಅಮ್ಮನವರ ಆರಾಧನೆಯಿಂದ ಹಣದ ಅಡಚಣೆಗಳೆಲ್ಲ ದೂರ ಆಗಿಬಿಡುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ಪರ್ಧೆಗಳಿಂದ ಮೇಲೆ ನೀವೇ ಜಯ ಸಾಧಿಸುವ, ಅವರು ನೀವು ಒಟ್ಟಿಗೆ ವ್ಯವಹಾರ ಮಾಡ್ತೀವಿ, ಬೇರೆ ಬೇರೆ ನಿಮ್ಮದೇ ವ್ಯವಹಾರ ಇನ್ನೊಬ್ಬರು ಮಾಡ್ತಾಯಿದ್ದಾರೆ ಅಂದ್ರೂ ಅವ್ರಿಗಿನ್ನ ನೀವು ಜಾಸ್ತಿ ವ್ಯವಹಾರ ಮಾಡಬೇಕು ಅಂದರೆ ವಾರಾಹಿ ಅಮ್ಮನವರ ಅನುಗ್ರಹ ಬೇಕಾಗ್ತದೆ. ಹಾಗೂ ಹೊಸ ಅಧ್ಯಾಯ ಬೇಕು. ಹಳೆದೆಲ್ಲ ಮುಗಿತು, ಒಂದು ಹೊಸ ಅಧ್ಯಾಯದೊಂದಿಗೆ ಹೊಸ ರೀತಿ ವ್ಯಾಪಾರ ಅಥವಾ ಹೊಸದೊಂದು ಅಧ್ಯಾಯ ಶುರು ಮಾಡ್ತೀನಿ ಅಂದರೆ ತುಲಾರಾಶಿಯವರ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಬೇಕು ಅಂದರೆ ವಾರಾಹಿ ಆರಾಧನೆಗಳು ಬೇಕು. ಇನ್ನು ಸಂಬಂಧಗಳಲ್ಲಿ ಶಾಂತಿಯನ್ನು ಕೊಡ್ತಕ್ಕಂಥದ್ದು ವಾರಾಹಿ ಅಮ್ಮನವರ ಆರಾಧನೆ.
ತುಲಾರಾಶಿಯವರ ಸಂಬಂಧಗಳಿಗೆ ಮಹತ್ವ ನೀಡ್ತಕ್ಕಂಥವ್ರು ತುಲಾರಾಶಿಯವರು ಬಹಳ ಮಹತ್ವ ಕೊಡ್ತೀರಾ ಸಂಬಂಧಗಳು ಚೆನ್ನಾಗಿರಬೇಕು ಅಂಥೇಳಿ. ವಾರಾಹಿ ಅನುಗ್ರಹದಿಂದ ನಿಮಗೇನಾಗುತ್ತೆ, ಕುಟುಂಬ ಮತ್ತು ದಾಂಪತ್ಯದಲ್ಲಿರತಕ್ಕಂಥ ಕಲಹಗಳು, ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಕುಟುಂಬದಲ್ಲಿರ್ತಕ್ಕಂಥ ಜಗಳ ಮನಸ್ತಾಪಗಳಿರಬಹುದು, ಅಥವಾ ದಾಂಪತ್ಯ ಸಮಸ್ಯೆಗಳು ಕಲಹ ಜಗಳ ಮನಸ್ತಾಪಗಳಿರಬಹುದು, ಅದನ್ನು ಕಡಿಮೆ ಮಾಡ್ತಕ್ಕಂಥ ಶಕ್ತಿ ವಾರಾಹಿ ಅಮ್ಮನವರಿಗಿರ್ತಕ್ಕಂಥದ್ದು. ದುಷ್ಟ ದೃಷ್ಟಿಯಿಂದ ನಿಮಗೆ ರಕ್ಷಣೆ ಸಿಗುತ್ತೆ. ಕೆಟ್ಟ ವ್ಯಕ್ತಿಗಳಾಗಿರಬಹುದು, ಕೆಟ್ಟ ಶಕ್ತಿಯಾಗಿರಬಹುದು, ದೃಷ್ಟಿಯಾಗಿರಬಹುದು, ನಿಮ್ಮ ಹತ್ರನೂ ತಾಗಲಿಕ್ಕೆ ವಾರಾಹಿ ಅಮ್ಮನವರು ಬಿಡೋದೇ ಇಲ್ಲ. ಅಂತಹ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗ್ತದೆ. ವಾರಾಹಿ ಅಮ್ಮನವರ ಅನುಗ್ರಹದಿಂದ ಈ ದೃಷ್ಟಿ ದೋಷ, ಕೆಟ್ಟ ಜನರ ದೃಷ್ಟಿ ಎಲ್ಲದರಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬಹುದು. ಮನೆಯಲ್ಲಿ ಶಾಂತಿ ಹೆಚ್ಚಾಗ್ತದೆ, ನೆಮ್ಮದಿ ಹೆಚ್ಚಾಗ್ತದೆ, ಸೌಖ್ಯ ಹೆಚ್ಚಾಗ್ತದೆ ಮನೆಯಲ್ಲಿ ಅದೆಲ್ಲ, ಅದು ಬಹಳ ಮುಖ್ಯವಾಗಿರ್ತದೆ. ಇನ್ನು ದೈವಿಕ ರಕ್ಷಣೆಯ ಅನುಭವವನ್ನು ಸಹ ನೀವು ಪಡೀತೀರಾ. ದುಷ್ಟ ಶಕ್ತಿಗಳಿಂದ ನಿಮ್ಮನ್ನು ನೀವು ರಕ್ಷಣೆ ಪಡ್ಕೊಳ್ಬಹುದಾಗಿರ್ತದೆ. ಅಸೂಯೆ ಮತ್ತು ಅಪವಾದಗಳಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬಹುದು. ಜೀವನದಲ್ಲಿ ಸ್ಥಿರತೆ ಅನ್ನುವಂಥದ್ದು ನಿಮಗೆ ಕೊಡ್ತಕ್ಕಂಥದ್ದೇ ವಾರಾಹಿ ಅಮ್ಮನವರ ಆರಾಧನೆ. ಇಂಥ ಅತ್ಯದ್ಭುತವಾದ ವಾರಾಹಿ ಅಮ್ಮನವರ ಆರಾಧನೆ, ಆ ಮಂತ್ರ ನಿಮಗೆ ನಾನು ಹೇಳ್ತೇನೆ. ಈಗ ವಿಡಿಯೋ ಎಂಡಲ್ಲಿ ನಾನು ವಿಶೇಷವಾಗಿರ್ತಕ್ಕಂಥ ವಾರಾಹಿ ಅಮ್ಮನವರ ಮಂತ್ರವನ್ನು ತಿಳಿಸ್ತೇನೆ. ಈ ವಾರಾಹಿ ಅಮ್ಮನವರ ಮಂತ್ರವನ್ನು ಪ್ರತಿದಿನ ನೀವು ಅಥವಾ ಪ್ರತಿ ಮಂಗಳವಾರಗಳಾದರೂ ಪರವಾಗಿಲ್ಲ, ಪ್ರತಿದಿನ ಆಗಲಿ ಅಂದರೆ ಪ್ರತಿ ಮಂಗಳವಾರ ಸಂಧ್ಯಾಕಾಲದಲ್ಲಿ ಒಂದು ಕೈಕಾಲು ಮುಖ ತೊಳ್ಕೊಂಡು ಅಥವಾ ಸ್ನಾನ ಮಾಡಿದ್ರೆ ಇನ್ನೂ ಅತ್ಯುತ್ತಮ. ಮಾಡ್ಕೊಂಡು ದೇವ್ರ ಮೇಲೆ ಕೂತ್ಕೊಂಡು ಈ ವಾರಾಹಿ ಮಂತ್ರವನ್ನು ಒಂದು 108 ಬಾರಿ ಕೇಳಿಸ್ಕೊಂಡ್ರೂ ಕೂಡ ತುಂಬ ಅನುಕೂಲ ಆಗುತ್ತೆ. ವಾರಾಹಿಯ ಮಂತ್ರದಿಂದ ಒಂದು ತಾಮ್ರದ ಪ್ಲೇಟ್ನಲ್ಲಿ ಒಂದು ಲಿಂಬೆಹಣ್ಣಿಟ್ಟು ಆ ಲಿಂಬೆಹಣ್ಣು ಮೇಲೆ ಕುಂಕುಮಾರ್ಚನೆ ವಾರಾಹಿ ಮಂತ್ರದಿಂದ ಒಂದು 108 ಬಾರಿ ಅರ್ಚನೆ ಮಾಡಿದ್ರೂ ಕೂಡ ನಂತರ ಅರ್ಚನೆಯನ್ನು ನೀವು ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಹಚ್ಕೋಬೋದು. ತುಂಬ ಅನುಕೂಲ ಆಗ್ತದೆ. ಇಂತಹ ಅತ್ಯದ್ಭುತವಾದ ಕೆಲಸಗಳನ್ನು ಮಾಡುತ್ತೆ ವಾರಾಹಿ ಅಮ್ಮನವರ ಒಂದು ಮಂತ್ರಶಕ್ತಿ. ಈಗ ಹೇಳ್ತಾನೆ ಆ ಮಂತ್ರ ಇನ್ನೂ ಪವರ್ಫುಲ್ಲಾಗಿ ವಾರಾಹಿ ಅಮ್ಮನವರ ಆರಾಧನೆಯ ಶಕ್ತಿ ನಿಮಗೆ ಬೇಕು, ಧರಿಸುವಂಥ ಪ್ರಸಾದ ನಿಮಗೆ ಬೇಕು ಅಂದರೆ ನಿಮಗೋಸ್ಕರ ನಾವು ಆ ವಿಶೇಷ ಆರಾಧನೆ ಮಾಡ್ತಾ ಇದ್ದೇವೆ. ಇಷ್ಟೆಲ್ಲ ಶಕ್ತಿಶಾಲಿ ವಾರಾಹಿ ದೇವಿಗೆ ಆರಾಧನೆಯನ್ನು ಹೋಮದ ಮೂಲಕವಾಗಿ ಮಾಡ್ತೀವಿ. ವಾರಾಹಿ ಹೋಮವನ್ನೇ ಮಾಡ್ತೀವಿ ಅಂದರೆ ಅಮಾವಾಸ್ಯೆಯಲ್ಲಿ ಮಾಡ್ತಕ್ಕಂಥದ್ದು ಅತ್ಯದ್ಭುತವಾದಂತಹ ಶಕ್ತಿಯುತವಾದ ಪರಿಹಾರವಾಗಿರುತ್ತೆ. ನಿಮಗೋಸ್ಕರ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇಲ್ಲಿ ತನಕ ನಾನು ನಿಮಗೆ ಏನೇನು ಪರಿಹಾರ ಆಗುತ್ತೆ ವಾರಾಹಿ ಅಮ್ಮನವರ ಆರಾಧನೆ ಅಂತ ಹೇಳಿದನಲ್ಲ, ಆ ಒಂದು ಸಮಸ್ಯೆಗಳ ಪರಿಹಾರವಾಗಿ ನಿಮಗೆ ಅನುಕೂಲವಾಗಬೇಕು ಅನ್ನುವ ದೃಷ್ಟಿಯಿಂದ ಇದೇ 18ನೇ ತಾರೀಕು ಯುಗಾದಿ ಅಮಾವಾಸ್ಯೆಯ ದಿವಸ ಅಂದರೆ 19ನೇ ತಾರೀಕು ಬೆಳಗ್ಗೆ ಯುಗಾದಿ ಇದೆ. ಅವತ್ತು ಬೆಳಗ್ಗೆ ಅಮಾವಾಸ್ಯೆನೂ ಇದೆ, ಅಮಾವಾಸ್ಯೆ ಬೇಗ ಮುಗಿದೋಗುತ್ತೆ. ಯುಗ ಪಾಡ್ಯ ಪರಾಭವ ನಾಮ ಸಂವತ್ಸರದ ಪಾಡ್ಯವೂ ಸಹ ಆರಂಭವಾಗ್ಬಿಡುತ್ತೆ. ಮೊದಲನೇ ತಿಂಗಳು ಮೊದಲನೇ ದಿವಸವೂ ಸಹ ಆರಂಭವಾಗ್ಬಿಡುತ್ತೆ. ಸೊ ಆದ್ದರಿಂದ ಅವತ್ತಿನ ದಿವಸ ಮಾಡಲಿಕ್ಕಾಗಲ್ಲ, ಹಿಂದಿನ ದಿವಸವೇ ಮಾಡಬೇಕು. ಯಾಕೆಂದರೆ ನಿಶೀಥ ಕಾಲ, ರಾತ್ರಿ ಕಾಲದಲ್ಲಿ ಮಾಡಬೇಕು ಅನ್ನುವ ದೃಷ್ಟಿಯಿಂದ 18ನೇ ತಾರೀಕು ಸಂಧ್ಯಾಕಾಲ ಸೂರ್ಯಾಸ್ತದ ಸಮಯದ ನಂತರ ನಮ್ಮ ಯಾಗಶಾಲೆಯಲ್ಲಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಅತ್ಯಂತ ಶಕ್ತಿಶಾಲಿ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡಿ ಈ ವಿಶೇಷವಾಗಿರ್ತಕ್ಕಂತಹ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅಷ್ಟೇ ಅಲ್ಲ, ಯಾಕೆಂದ್ರೆ ನೋಡಿ ಅವತ್ತಿನ ದಿವಸ ಶತ್ರು ನಿಗ್ರಹ ವಾರಾಹಿ ಹೋಮ ಅಷ್ಟೇ ಅಲ್ಲ, ಇನ್ನೂ ಮಿಕ್ಕಿದಾದಂಥ ಹೋಮಗಳು, ಇನ್ನೂ ಹೆಚ್ಚಿನದಾದಂಥ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆ ಹೋಮಗಳು ಯಾವುದಪ್ಪ ಅಂತಂದರೆ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮ. ಇದರಲ್ಲಿ ಸ್ಪಷ್ಟವಾಗಿ ಈ ಉಂಗುರವನ್ನು ನಿಮಗೆ 8 ದಿಕ್ಕುಗಳಲ್ಲೂ ನಿಮಗೆ ರಕ್ಷಣೆ ಕೊಡ್ತಕ್ಕಂಥ 8 ತ್ರಿಶೂಲಾದಿಗಳನ್ನು ನೋಡ್ಬೋದು, ವಿಭಿನ್ನವಾದಂಥದ್ದು. ಸೊ ಅಂಥ ವಿಶೇಷವಾದ ಅಷ್ಟದಿಗ್ಬಂಧನ ಮಹಾಸುದರ್ಶನ ಹೋಮದಲ್ಲಿ ಈ ಒಂದು ಅದ್ಭುತವಾದ ಉಂಗುರ ಎನರ್ಜೈಸ್ ಮಾಡ್ತೇವೆ. ಜೊತೆಗೆ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ವಾರಾಹಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಅಘೋರಾಸ್ತ್ರ ಹೋಮ. ಅಘೋರಾಯ ನಮಸ್ತುಭ್ಯಂ ಘೋರಾಘೋರಧರಾಯ ಚ ಘೋರ ಮೃತ್ಯು ವಿನಾಶಾಯ ಅಘೋರಾಯ ನಮೋ ನಮಃ ಅಂತ ಭೂತ ಪ್ರೇತ ಪಿಶಾಚಾದೀನ್ ಭಕ್ಷಯಂತಂ ಮಹಾಪ್ರಭುಂ ಅಂತ ಹೇಳ್ತಾರೆ. ಅಂತಹ ಅದ್ಭುತವಾದಂತಹ ಯಾವುದೇ ನೆಗೆಟಿವ್ ಎನರ್ಜೀಸ್ ಇದ್ದರೂ ಪರಿಹಾರ ಮಾಡುವ ಅಘೋರಾಸ್ತ್ರೋಮವನ್ನು ಮಾಡಿ ಅದರಲ್ಲೂ ಸಹ ಈ ಒಂದು ಉಂಗುರ ಎನರ್ಜೈಸ್ ಆಗುತ್ತೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮದಲ್ಲಿ ಸಹ ಮಾಡಿ ಅದರಲ್ಲೂ ಸಹ ಈ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಗುರು ಶಾಂತಿ, ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡಿ ಅದರಲ್ಲಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡ್ತೇವೆ. ಇಷ್ಟೆಲ್ಲ ಅತ್ಯದ್ಭುತವಾದಂತಹ
ಹೋಮಗಳನ್ನು ವಿಶಿಷ್ಟವಾದಂಥ ಹೋಮಗಳನ್ನು 18ನೇ ತಾರೀಕು ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆಯ ಪರ್ವ ದಿನದಂದೇ ನಿಶೀಥ ಅಂದರೆ ಸಂಧ್ಯಾ ರಾತ್ರಿ ಕಾಲಗಳಲ್ಲಿ ಈ ವಿಶೇಷವಾದ ಹೋಮವನ್ನು ಮಾಡಿ ಈ ವಿಶೇಷವಾದ ಉಂಗುರವನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ನೀವು ಹೆಸರು ಕೊಡ್ತಕ್ಕಂಥವ್ರು ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಕಳಿಸಿ. ಇಲ್ಲ ಅಂತಂದ್ರೆ ನಿಮ್ಮ ಹೆಸರು ಗೊತ್ತಿದೆ, ವಿಳಾಸ ಗೊತ್ತಿದೆ, ವಿಳಾಸ ಬಹಳ ಇಂಪಾರ್ಟೆಂಟಾಗಿ ಕಳಿಸಿ, ಪ್ರಸಾದ ಕಳಿಸ್ಕೊಡ್ಬೇಕಾಗ್ತದೆ. ಸೊ ಅದರಿಂದ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 18ನೇ ತಾರೀಕು ಅಮಾವಾಸ್ಯೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ಇದೆ. ಸೊ ಲೈವಲ್ಲಿ ಅಮಾವಾಸ್ಯೆ ಸಮಯದಲ್ಲಿಯೇ ನಿಮ್ಮ ಹೆಸರು ಸಂಕಲ್ಪ ಆಗೋದನ್ನ ನೀವು ಲೈವಲ್ಲಿ ನೋಡ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಮರುದಿನ ಪ್ರಸಾದ ನಾವು ಪ್ಯಾಕ್ ಮಾಡಬೇಕಾಗ್ತದೆ. ರಾತ್ರಿ ಎಲ್ಲ ಹೋಮ ಆಗ್ತದೆ, ಮರುದಿನವೇ ಪ್ರಸಾದ ಪ್ಯಾಕ್ ಆಗ್ತಕ್ಕಂಥದ್ದು 19ನೇ ತಾರೀಕು, ಅವತ್ತು ಹಬ್ಬ. ಸೊ 20ನೇ ತಾರೀಕಿನಿಂದ ಆಚೆಗೆ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾಗಿರತಕ್ಕಂತಹ ವಾರಾಹಿ ಅಷ್ಟದಿಗ್ಬಂಧನ ಮಹಾವಾರಾಹಿ ರಕ್ಷಾ ಉಂಗುರವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿಕೊಡ್ತೇವೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡಿಕೊಳ್ಬಹುದು. ನಿಮ್ಮ ಮಧ್ಯದ ಬೆರಳು, ಉಂಗುರದ ಬೆರಳು ಅಥವಾ ತೋರು ಬೆರಳು, ನಿಮ್ಮ ಬಲಗೈಯಲ್ಲಿ ಯಾವ ಬೆರಳು ಸೈಜ್ ಆಗುತ್ತೋ ಖಂಡಿತವಾಗಿ ಅದಕ್ಕೆ ಧಾರಣೆ ಮಾಡ್ಕೊಳ್ಳಿ. ಹೆಂಗಸರು, ಗಂಡಸರು ಪ್ರತಿಯೊಬ್ಬರೂ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಹಾಗೂ ಉಂಗುರ ಧಾರಣೆ ಮಾಡ್ಕೊಳ್ಳೋದ್ರಿಂದ ಬೇರೆ ಬೇರೆ ರಿಸ್ಟ್ರಿಕ್ಷನ್ಸ್ ಖಂಡಿತವಾಗಿ ಇರೋದಿಲ್ಲ. ಖಂಡಿತ ಸಂಕಲ್ಪ ಸೇವೆಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಖಂಡಿತವಾಗಿ ಸಂಕಲ್ಪ ಸೇವೆ ಕೊಡಿ. ವಾರಾಹಿ ಅಮ್ಮನವರ ರಕ್ಷಣೆ ವಿಶೇಷವಾಗಿ ನಿಮ್ಮ ರಾಶಿಗೆ ನಿಮಗೆ ವಿಶೇಷವಾಗಿ ಸಿಗಲಿ. ನಿಮ್ಮ ಮೇಲೆ ಸದಾ ಸರ್ವದ ವಾರಾಹಿ ಅಮ್ಮನವರ ರಕ್ಷೆ ಇದ್ದೇ ಇರಲಿ ಅಂತ ಸಹ. ಹಾಗೂ ವಿಶೇಷವಾದ ವಾರಾಹಿ ಅಮ್ಮನವರ ಆ ವಿಶೇಷ ನಿಗೂಢ ಮಂತ್ರವನ್ನು ಈಗ ನಾನು ತಿಳಿಸಲಿದ್ದೇನೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗಬೇಕು. ನಿಮ್ಮ ರಾಶಿಯವರಿಗೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ಎಲ್ಲರಿಗೂ ಸಿಗೋ ಥರ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ. 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 ಓಂ ಐಂ ವಿಶಾಲೆ ಹ್ರೀಂ ಶ್ರೀಂ ಕ್ಲೀಂ ಸ್ವಾಹಾ.